ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಜೋಳದ ರೊಟ್ಟಿ ಹಾಗೆ ಮಡಿಕೆ ಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಮಡಿಕೆ ಕಾಳು ಪಲ್ಯ ಹಾಗೆ ಜೋಳದ ರೊಟ್ಟಿನ ಮಾಡೋದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು 1 ಲೋಟದಷ್ಟು ಮಡಿಕೆ ಕಾಳನ್ನು ತೊಗೊತಾ ಇದ್ದೀನಿ. ಇದು ಹೆಸರು ಕಾಳಿಗಿಂತ ತುಂಬ ಸಣ್ಣದಾಗಿರುತ್ತೆ, ಸೊ ಇದನ್ನು ಮಡಿಕೆ ಕಾಳು ಅಂತಾರೆ. ಇದು ಮಡಿಕೆ ಕಾಳನ್ನು ನಾನು ನೆನೆಸಿಡ್ತಾ ಇದ್ದೀನಿ, ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ಈಗ ಮಡಿಕೆ ಕಾಳು ನೆನೆಸಿಟ್ಟಿದ್ದು ನೆಂದಿದೆ. ಸೊ ಈಗ ಇದನ್ನು ವಾಶ್ ಮಾಡಿಬಿಟ್ಟು ನಾನು ನೀರನ್ನು ಬಸಿದು ಮತ್ತೆ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ, ಇದು ಮೊಳಕೆ ಬರಬೇಕು ಅಂತ. ಈಗ ನೋಡ್ತಾ ಇದ್ದೀರಲ್ಲ, ಮೊಳಕೆ ಬಂದಿದೆ. ಸ್ವಲ್ಪ ಇನ್ನೂ ಒಂದಿನ ಬೇಕು ಅಂದರೆ ಎಕ್ಸ್ಟ್ರಾ ಒಂದಿನ ಇಡ್ಬೋದು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇಲ್ಲ. ಸೊ ಕಡೆಯಲ್ಲಿ ಬೇಯಿಸ್ಕೊಳೋದ್ರಿಂದ ಇದು ಕಾಳು ಬಾಯಿಗೆ ತಿನ್ನೋ ಥರ ಸಿಗುತ್ತೆ. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ, 1 ವಿಷಿಲ್ ಕೂಗೋಷ್ಟೊತ್ತಿಗೆ. ಸೊ ಅದಕ್ಕೆ ಇದನ್ನು ಕಡೆಯಲ್ಲೇ ಬೇಯಿಸ್ಕೋಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಈಗ ಕಾಳು ಬೆಂದಿದೆ. ಈ ಥರ ಹಿಂಗೆ ಮುಟ್ಟು ನೋಡಿದ್ರೆ ಇಚ್ಚಿಗಿದ್ರೆ ಮೆತ್ತಗಾಗೋಷ್ಟು ಇದ್ದರೆ ಸಾಕು ಕಾಳು. ಒಂದು ಕಾಲು ಗಂಟೆ ಆದರೂ ಇದನ್ನು ಕುದಿಸ್ಕೋಬೇಕು. ಈಗ ನಾನು ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಕಾಯಿ ತುರಿನ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈಗ ನಾನು ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಇದಾಗ್ತಿದ್ದಂಗೆ ನಾನು ಹಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಹಿಂಗೆ ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಇಲ್ಲಿ ನಾನು ಕರಿಬೇವು ಹಚ್ಚಿಟ್ಕೊಂಡಿದ್ದೆ, ಸೊ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, 1 ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸೊ ಈಗ ಇದು ಬೇಗ ಬೇಯಬೇಕು ಅನ್ನೋದಕ್ಕೋಸ್ಕರ 1 ಸ್ಪೂನಷ್ಟು ಉಪ್ಪು ಹಾಗೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗೆ ಫ್ರೈ ಮಾಡಿಬಿಟ್ಟು ಈಗ ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿರೋ ಟೊಮೊಟೊನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಮಡಿಕೆ ಕಾಳನ್ನು ಇದಕ್ಕೆ ಹಾಕ್ಕೊಂಡು ಒಂದು 5 ನಿಮಿಷ ಆದರೂ ಮತ್ತೆ ಬೇಯಿಸಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ಇದಕ್ಕೆ ನಾನು ಚಾಪ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ. ಹಾಗೆ ಇದಕ್ಕೆ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬಳಸೋರು ಬಳಸ್ಬೋದು. ಸೊ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಸೊ ಕಾಯಿನೂ ಹಾಕ್ಕೊತಾ ಇದ್ದೀನಿ. ಕಾಯಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು 10 ನಿಮಿಷ ಆದರೂ ಬೇಯಿಸಬೇಕು. ಕಾಯಿ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿ ಹಾಗೆ ಇಟ್ಟರೆ ಅದು ಮಧ್ಯಾಹ್ನದಷ್ಟೊತ್ತಿಗೆ ಹಳಸೋಗುತ್ತೆ. ಅದಕ್ಕೆ ಕಾಯಿ ಹಾಕ್ಕೊಂಡ್ಮೇಲೆ ಯಾವಾಗಲೂ ಪಲ್ಯನೂ ಒಂದು 5-10 ನಿಮಿಷ ಆದ್ರೂ ಬಿಸಿ ಮಾಡಬೇಕು. ಇದು ಚೆನ್ನಾಗಿ ಬಿಸಿಯಾಗಿದೆ ನೋಡಿ. ಸೊ ಈಗ ಇದಕ್ಕೆ ನಾನು ಕೊತ್ತಂಬರಿ ಕಾಳಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಜೀರಿಗೆ ಪೌಡ್ರು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕು ಅಂದರೆ ಹಾಕ್ಕೋಬೋದು. ಸೊ ಈಗ ಮಡಿಕೆ ಕಾಳು ಪಲ್ಯ ರೆಡಿಯಾಗಿದೆ. ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಜೋಳದ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಜೋಳದ ರೊಟ್ಟಿ ಮಾಡೋದಕ್ಕೋಸ್ಕರ ನಾನು ಮುದ್ದೆ ಥರ, ರಾಗಿ ಮುದ್ದೆ ನಾವು ಹೇಗೆ ಮಾಡ್ತೀವಿ ಆ ಥರ ನಾನು ಇದನ್ನು ಮುದ್ದೆ ಥರ ಮಾಡಿಕೊಂಡು ಸೊ ಆಮೇಲೆ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಜೋಳದ ಹಿಟ್ಟಿಗೆ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ತಾರಲ್ಲ, ಸೊ ಆ ಥರ ಮಾಡ್ತಾಯಿಲ್ಲ. ಈಸಿ ವಿಧಾನ ಇದು. ಸೊ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿಬಿಟ್ರೆ ಆಮೇಲೆ ಚೆನ್ನಾಗಿ ಕೂಡಿಸ್ಕೋಬೋದು. ಒಂದು ಕೋಲು ಅಥವಾ ಮಸಿಯ ಕೋಲು ಇರುತ್ತಲ್ವ, ಸೊ ಅದನ್ನು ತಗೊಂಡು ಚೆನ್ನಾಗಿ, ಮತ್ತು ನಿಮಗೆ ಹಿಟ್ಟು ಬೇಕು ಅನಿಸಿದ್ರೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಸ್ಕೋಬೇಕು. ಇದು ಮುದ್ದೆ ಥರ, ಮುದ್ದೆ ಹೇಗೆ ಮಾಡ್ಕೊತೀವಲ್ಲ, ಸೊ ಆ ಥರ ಇದನ್ನು ಮಾಡ್ಕೋಬೇಕಾಗತ್ತೆ. ಎಲ್ಲೂ ಗಂಟಿಲ್ದಲೇ ಇರೋ ಥರ ಚೆನ್ನಾಗಿ ಇದನ್ನು ಮಾಡ್ಕೋಬೇಕು. ಈಗ ನೋಡ್ತಾ ಇದ್ರಲ್ಲ, ಈ ಥರ ಚೆನ್ನಾಗಿ ಕೂಡಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಬೆಂದರೆ ಮಾತ್ರ ಜೋಳದ ರೊಟ್ಟಿ ಚೆನ್ನಾಗಿ ಮಾಡೋಕ್ಕಾಗೋದು. ಅದಕ್ಕೆ ಚೆನ್ನಾಗಿ ಕೂಡಿಸ್ಕೋಬೇಕು. ಈಗ ಜೋಳದ ಹಿಟ್ಟು ರೆಡಿಯಾಗಿದೆ. ಈಗ ನಾನು ಒಂದು ಕವರ್ ತೊಗೊತಾ ಇದ್ದೀನಿ. ಕವರ್ಗೆ ಕರೆಕ್ಟಾಗಿ ನಮ್ಮ ರತುಡಿ ಎಷ್ಟಿರುತ್ತೋ ಅಷ್ಟು ಉದ್ದಕ್ಕೆ ಕರೆಕ್ಟಾಗಿ ನಾನು ಕತ್ರಿಯಲ್ಲಿ ಕಟ್ ಮಾಡಿ ಇಟ್ಕೊತಿದ್ದೀನಿ ಕವರ್ನ. ಈಗ ಸೈಡಲ್ಲೂ ಕಟ್ ಮಾಡಿ ಇಟ್ಕೋಬೇಕು.
ಇದು ಸೈಡಲ್ಲೂ ಕಟ್ ಮಾಡಿ ಇಟ್ಕೊಂಡ್ಮೇಲೆ ರತುಡಿನ ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ಅದನ್ನು ಕವರಲ್ಲಿ ನೀಟಾಗಿ ಸುತ್ತಬೇಕಾಗತ್ತೆ. ನೀಟಾಗಿ ಫುಲ್ ಸುತ್ತಬಿಟ್ಟು ಅದನ್ನು ಎಡ್ಜಸ್ಸಿಗೆ ನೀವು ಪ್ಲಾಸ್ಟರ್ ಆದರೂ ಹಾಕ್ಬೋದು ಅಥವಾ ರಬ್ಬರ್ ಆದರೂ ಹಾಕ್ಬೋದು. ಇಲ್ಲಿ ನಾನು ರಬ್ಬರ್ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದು ಬಿಚ್ಕೋಬಾರ್ದು, ಕವರ್ ಬಿಚ್ಕೋಬಾರ್ದು ಅನ್ನೋದಕ್ಕೋಸ್ಕರ ಹಾಕಬೇಕಾಗತ್ತೆ. ಈಗ ನಾವು ಇದನ್ನು ಏನಕ್ಕೆ ಬಳಸ್ತೀವಿ ಅಂದರೆ ಚಪಾತಿ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ರತುಡಿಗೆ ಹತ್ತುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಟ್ರಿಕ್ನ ಯೂಸ್ ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಚಪಾತಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಬೇಯಿಸಿಟ್ಕೊಂಡಿರೋ ಹಿಟ್ಟನ್ನು ತೊಗೊಂಡಿದ್ದೀನಿ, ಜೋಳದ ಹಿಟ್ಟು. ಅದಕ್ಕೆ ಒಣ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿದ್ರೆ ಮಾತ್ರ ಇದು ರೊಟ್ಟಿ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ರೊಟ್ಟಿ ಉಜ್ಜಬೇಕಾದ್ರೆ ಅಲ್ಲಲ್ಲೇ ಕಟ್ಟಾಗುತ್ತೆ ನಾವು ತೊಗೋಬೇಕಾದ್ರೆ. ಸೊ ಅದಕ್ಕೆ ಚೆನ್ನಾಗಿ ಇದನ್ನು ನಾದಬೇಕು. ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನೀವು. ಇನ್ನೂ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟನ್ನಾದರೂ ಹಾಕ್ಕೋಬೋದು ನೀವು. ಬಿಸಿ ಇದ್ದಾಗಲೇ ನಾದಕ್ಕೆ ಹೋಗಬಾರ್ದು, ಕೈ ಎಲ್ಲ ಬಿಸಿ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಆರಕ್ಕೆ ಬಿಡಬೇಕು. ಒಂದು 1/4 ಗಂಟೆ ಆದರೂ ಅದನ್ನು ಆರಕ್ಕೆ ಬಿಡಬೇಕು. ಈಗ ಹಿಟ್ಟು ರೆಡಿಯಾಗಿದೆ, ನಾದ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಮತ್ತೆ ಮಣೆ ಮೇಲೂ ಸ್ವಲ್ಪ ನಾದ್ಕೊಂಡು ಉಂಡೆ ಥರ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಹಿಟ್ಟು ತೊಗೊಂಡಿದ್ದೀನಿ. ಹಿಟ್ಟು ತೊಗೊಂಡು ಸುತ್ತ ಈ ಥರ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ರೌಂಡಾಗಿ ಬರುತ್ತೆ. ನಾವು ರೊಟ್ಟಿ ಉಜ್ಕೋಬೇಕಾದ್ರೆ ರೌಂಡಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ರಲ್ಲ, ಜೋಳದ ರೊಟ್ಟಿ ನಾನು ಉಜ್ತಾ ಇರಬೇಕಾದ್ರೆ ಎಲ್ಲೂ ಅಂಟ್ತಾ ಇಲ್ಲ. ಸೊ ಈಸಿಯಾಗಿ ಈ ಥರ ಉಜ್ಬೋದು. ಈಗ ನಾನು ರೊಟ್ಟಿ ಉಜ್ಕೊಂಡಿರೋದನ್ನು ನಾನಿಲ್ಲಿ ಒಂದು ಪ್ಲೇಟ್ ತೊಗೊತಾ ಇದ್ದೀನಿ. ಸೊ ಒಂದು ಪ್ಲೇಟ್ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ರೊಟ್ಟಿಗೂ ನಾನು ಉಜ್ಕೊತಾ ಇದ್ದೀನಿ. ಇಲ್ಲಿ ಇದ್ರ ಮೇಲೂ ಉಜ್ಕೋಬೋದು ಅಥವಾ ಒಂದು ಪ್ಲೇಟ್ ತೊಗೊಂಡು ಸಹ ಉಜ್ಕೋಬೋದು. ಇಲ್ಲಿ ನಾನು ಇನ್ನೊಂದು ರೊಟ್ಟಿನ ಉಜ್ಜಿಟ್ಕೊಂಡಿದ್ದೀನಿ. ಸೊ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕಾದ ಮೇಲೆ ಇಲ್ಲಿ ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ರೊಟ್ಟಿನ ಹಾಕ್ಕೊತಾ ಇದ್ದೀನಿ. ರೊಟ್ಟಿ ಹಾಕ್ಕೊಂಡ್ಮೇಲೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಸೊ ಬಟ್ಟೆಯಲ್ಲಿ ಅದನ್ನೆಲ್ಲ ನೀಟಾಗಿ ಹಚ್ಕೊತಾ ಇದ್ದೀನಿ ನೀರನ್ನು. ರೊಟ್ಟಿನ ಹಾಕ್ಕೋಬೇಕಾದ್ರೆ ಯಾವಾಗಲೂ ಉರಿ ಜೋರಾಗಿಟ್ಟು ರೊಟ್ಟಿನ ಹಾಕ್ಕೋಬಾರ್ದು. ಹಾಗೆ ಹಾಕ್ಕೊಂಡ್ರೆ ರೊಟ್ಟಿ ಬೇಯ್ತಾ ಇರಬೇಕಾದ್ರೆ ಕಟ್ಟಾಗುತ್ತೆ. ಅದಕ್ಕೆ ರೊಟ್ಟಿ ಹಾಕ್ಕೋಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮಲ್ಲಿಟ್ಟು ರೊಟ್ಟಿ ಹಾಕ್ಕೋಬೇಕು. ನೀರು ಹಚ್ಚಿದಾದ್ಮೇಲೆ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಬಬಲ್ಸ್ ಥರ ಬರ್ತಾ ಇದೆ. ಸೊ ಇದನ್ನು ಪದೇ ಪದೇ ತಿರುವಾಕೋದ್ರಿಂದ ನೀಟಾಗಿ ಬೇಯೋದಿಲ್ಲ. ಅದು ಒಂದು ಸೈಡ್ ನೀಟಾಗಿ ಬೇಯಬೇಕು. ಈಗ ಬೆಂದಿದೆ ನೋಡಿ, ಈ ಥರ ಬೆಂದ ಮೇಲೆ ಮಾತ್ರ ಮತ್ತೆ ಇನ್ನೊಂದು ಸೈಡೂ ಬೇಯಿಸ್ಬೇಕಾಗತ್ತೆ. ನೀವು ಫಸ್ಟಿಗೆ ಜೋರಾಗಿ ಉರಿ ಇಟ್ಟು ರೊಟ್ಟಿ ಹಾಕ್ಕೊಂಡ್ರೆ ಮಧ್ಯದಲ್ಲಿ ರೊಟ್ಟಿ ಎಲ್ಲ ಸೀದಂಗೆ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ಹಾಕ್ಕೋಬೇಕು. ಈ ಥರ ಲೋ ಫ್ಲೇಮಲ್ಲೇ ಇಟ್ಟು ರೊಟ್ಟಿನ ಹಾಕೋದ್ರಿಂದ ತಳ ಇಲ್ಲೂ ರೊಟ್ಟಿ ಸೀಯೋದಿಲ್ಲ. ಹಾಗೆ ರೊಟ್ಟಿನೂ ಚೆನ್ನಾಗೇ ಬೇಯುತ್ತೆ. ಎರಡೂ ಸೈಡೂ ನಾವು ರೊಟ್ಟಿನ ಬೇಯಿಸಬೇಕು ನೀಟಾಗೆ. ಈಗ ರೊಟ್ಟಿ ಬೆಂದಿದೆ, ನಾನು ಇನ್ನೊಂದು ಸೈಡು ತಿರುವಾಗ್ತಾ ಇದ್ದೀನಿ. ಅದ್ರ ಮೇಲೆ ಏನಾದರೂ ರೊಟ್ಟಿ ಮೇಲೆ ಹಿಟ್ಟು ಅಂತ ಅನಿಸಿದ್ರೆ ಕೈಯಲ್ಲೂ ಸಹ ಇದು ಮಾಡ್ಕೋಬೋದು, ಅಥವಾ ಒಣ ಬಟ್ಟೆಯಲ್ಲೂ ಒಂದು ಬಟ್ಟೆ ಇಟ್ಕೊಂಡು ಅದರಲ್ಲೂ ಸಹ ಒರೆಸ್ಕೋಬೋದು. ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮಾಡಿಟ್ಕೊಂಡಿರೋ 2 ರೊಟ್ಟಿನ ನೀಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಮಾಡಿಟ್ಕೊಂಡಿರೋ ಮಡಿಕೆ ಕಾಳು ಪಲ್ಯನ ಇಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸೌತೆಕಾಯಿನೂ ಇಟ್ಕೊತಾ ಇದ್ದೀನಿ. ಇಲ್ಲಿ ನೀವು ಜೋಳದ ರೊಟ್ಟಿ ಜೊತೆಗೆ ಮಡಿಕೆ ಕಾಳು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಹೆಸರು ಕಾಳು ಪಲ್ಯಗಿಂತ ಮಡಿಕೆ ಕಾಳು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.